ರಾಜಕೀಯಕ್ಕೆ ಇನ್ನೂ ಹೋಗೋದವನಲ್ಲ, ಇನ್ನೂ ರಾಜಕೀಯದಲ್ಲಿ ಅಂಬೆಗಾಲು ಇಡ್ತಾ ಇರುವಂಥವ್ರು. ಹಾಗಾಗಿ ನಾನು ರಾಜ್ಯ ಮಟ್ಟಕ್ಕೆ ಇನ್ನೂ ರಾಜ್ಯ ರಾಜಕಾರಣ ಮಾತಾಡೋಕ್ಕೆ ಹೋಗಲ್ಲ. ನನ್ನ ಹಾಸನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ನಾನು ಕೂಡ ನಾನು ಮಾತಾಡಬೇಕಾಗುತ್ತೆ. ನಾನು ನಿನ್ನೆ ತಮ್ಮ ಮಾಧ್ಯಮದಲ್ಲೂ ನೋಡಿದೆ, ಲಾಟ್ರಿ ಶಾಸಕರು ಅದು ಇದು ಅಂತ. ನಮ್ಮ ತಂದೆ ದಿವಂಗತ ಎಚ್ ಎಸ್ ಪ್ರಕಾಶ್ ಅವರು 6 ಬಾರಿ ಚುನಾವಣೆಯನ್ನು ಎದುರಿಸಿದ್ದಾರೆ, 4 ಬಾರಿ ಶಾಸಕರಾಗಿದ್ದಾರೆ. ಕೆಲವೊಂದು ಕಡೆ ಜನರ ಪ್ರೀತಿ ವಿಶ್ವಾಸದಿಂದ ಅವರು ಏನು ಇದಾಗಿದ್ದಾರೆ, ಗೆದ್ದಿದ್ದಾರೆ. ನಾನು ಕೂಡ 85,000 ಮತವನ್ನು ಪಡೆದು ಲಾಟ್ರಿ ಮುಖಾಂತರ ಆಗಿರೋದು. ಯಾಕೆಂದರೆ ಜನರ ನಿರೀಕ್ಷೆ ಮೇಲೆ ಜನರ ಒಂದು ಆಶೀರ್ವಾದದಿಂದ ಆಗಿರೋದು. ನಮ್ಮ ತಂದೆ ಅನುಕಂಪನೂ ಇರ್ಬೋದು, ಇಲ್ಲ ಅಂತ ನಾನು ಅಲ್ಲಿಗೆ ಹೇಳಿಲ್ಲ. ಯಾಕೆಂದರೆ ನಮ್ಮ ತಂದೆ ಮಾಡಿರೋಂಥ ಕೆಲಸಗಳು. ನಾನು ರಾಜಕೀಯಕ್ಕೇನು ಹೊಸಬ್ನಲ್ಲ, ನಾನು ಕೂಡ ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ ರಾಜಕೀಯಕ್ಕೆ ಹೊಸಬ್ರು ಅಂತ. ನಾನು ಹಿಂದೆ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ, ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷನಾಗಿ ಸೇವೆ ಸಲ್ಲಿಸಿದೆ. ಜನರ ನಾಡಿ ಮಿಡಿತ, ಹಾಸನ ಕ್ಷೇತ್ರದ ನಾಡಿ ಮಿಡಿತನ ಕೂಡ ಅರ್ತಿದ್ದೇನೆ. ನನ್ನ ಇತಿಮಿತಿಯಲ್ಲಿ ನನ್ನ ಏನು ಕೆಲಸ ಮಾಡಬೇಕಾಗಿದೆ, ನನ್ನ ಕ್ಷೇತ್ರದಲ್ಲಿ ಹಲವಾರು ಕೆಲಸ ಕಾರ್ಯಗಳನ್ನ ಮಾಡಿದ್ದೇನೆ. ಮುಂದಿನ ದಿನಗಳಲ್ಲಿ ಅಂಕಿಅಂಶನ ಇಡ್ತೀನಿ. ಹಾಸನ ನನ್ನ ಕ್ಷೇತ್ರದಲ್ಲಿ ಯಾವ್ಯಾವ ಶಾಶ್ವತವಾಗಿರೋಂಥ ಕೆಲಸನ ನಾನು ಮಾಡಿದ್ದೇನೆ ಅಂತ ಅಂಕಿಅಂಶವಾಗಿ ಮತ್ತು ದಾಖಲೆ ಸಮೇತ ನಾನು ಮುಂದಿನ ದಿನಗಳಲ್ಲಿ ತಮ್ಮ ಮುಖಾಂತರ ಇಡ್ತೇನೆ. ಆದರೆ ಎಲ್ಲೋ ಒಂದು ಕಡೆ ನಾನು ಯಾವತ್ತು ಲಾಟ್ರಿ ಅಂತ ಪದ ಇಟ್ಟವರು ಎಲ್ಲ ಟೈಮ್ ಲಾಟ್ರಿ ಹೊಡೆಯೋದು ಅನುಕಂಪ, ಎಲ್ಲ ಟೈಮ್ ಅಂತ. ಲಾಟ್ರಿ ಹೊಡೆಯೋದು ಬೇರೆ, ನಾನು ಲಾಟ್ರಿ ಆಡ್ದವನು ಅಲ್ಲ. ಲಾಟ್ರಿ ಅಂತ ಪದ ಹೇಳೋರು ಅದರ ಆಳ ಅಗಲ ಗೊತ್ತಿರೋರೇ ಲಾಟ್ರಿ ಬಗ್ಗೆ ಮಾತಾಡಬೇಕು. ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಲಾಟ್ರಿ ಅಂತ ಹೇಳಿದವ್ರಿಗೆ ನಮ್ಮ ದಿವಂಗತ ನಮ್ಮ ತಾತ ಅವರಿದ್ದರು, ಸಣ್ಣಯ್ಯ ಅಂತ, ಅವರು ಕೂಡ ನಗರಸಭೆ ಸದಸ್ಯರಾಗಿ, ಪುರಸಭೆ ಸದಸ್ಯರು 77ರಲ್ಲಿ. ನಮ್ಮ ತಂದೆನೂ ಕೂಡ 83ರಲ್ಲಿ 85ನೇ ಇಸ್ವಿಯಲ್ಲಿ ನಗರಸಭೆ ಸದಸ್ಯರಾಗಿ 2 ಬಾರಿ ನಗರಸಭಾ ಅಧ್ಯಕ್ಷರಾಗಿ. ನಮ್ಮ ಇತಿಹಾಸ ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಬಹುಶಃ. ನಾವು ಜನರ ಏನು ನಮ್ಮ ಹಾಸನ ಕ್ಷೇತ್ರದ ಮತದಾರರು, ನಮ್ಮ ಜನರ ಸೇವೆಗೆ ನಾವು ಸದಾಕಾಲ ಮುಡುಪಿಟ್ಟಿದ್ದೀವಿ. ನಾನು ಕೂಡ ಯಾವಾಗಲೂ ನಮ್ಗೆ ಹೇಳಿದೆ, ನಾನು ಎಲ್ಲೋ ಬೆಂಗಳೂರಿನ ಮತ್ತೊಂದರಲ್ಲಿ ಇಲ್ಲವನಲ್ಲ, ಹಾಸನದಲ್ಲೇ ಇರ್ತೀನಿ. ರಾಜಕೀಯನ ನಾವು ಭಾಳ ಚಿಕ್ಕ ವಯಸ್ಸಲ್ಲಿ ನಾವು ಕೂಡ ರಾಜಕೀಯಕ್ಕೆ ಬಂದಿರೋರು. ಮುಂದಿನ ದಿನಗಳಲ್ಲಿ ನಾನು ಏನು ನಮ್ಮ ಮೈತ್ರಿ ಧರ್ಮನ ಪಾಲನೆ ಮಾಡೋನು. ಹಾಗಾಗಿ ನನ್ನ ಕಡೆಯಿಂದ ಮೈತ್ರಿಗೆ ಯಾವುದು ಕೂಡ ಧಕ್ಕೆ ಆಗಬಾರ್ದು ಅಂತ ನಾನು ಎಲ್ಲೂ ಕೂಡ ನಾನು ಚರ್ಚೆ ಮಾಡಲ್ಲ. ಹಿಂದೆ ಲೋಕಸಭೆ ಚುನಾವಣೆಯಲ್ಲಿ ತಾವೆಲ್ಲ ನೋಡಿ ಯಾರ್ಯಾರು ಮೈತ್ರಿ ಧರ್ಮ ಪಾಲನೆ ಮಾಡಿದರೆ ಮಾಡಿಲ್ಲ ಅಂತ ಧರ್ಮಸ್ಥಳಕ್ಕೆ ಹೋಗಿ ಪ್ರಮಾಣ ಮಾಡಿದ್ರೆ ಗೊತ್ತಾಗುತ್ತೆ. ಈಗಾಗಲೇ ಅವರು ವಿಜಯೇಂದ್ರ ಅವರು ಹಣ ಪ್ರಮಾಣ ಮಾಡಿದ್ದಾರೆ ಧರ್ಮಸ್ಥಳಕ್ಕೆ ಹೋಗಿ. ಅವರು ಕೂಡ ಯಾರು ನನ್ನ ಬಗ್ಗೆ ಹೇಳಿದಾರಲ್ಲ, ಅವ್ರಿಗೆ ಹೋಗಿ ಧರ್ಮಸ್ಥಳಕ್ಕೆ ಹಣ ಪ್ರಮಾಣ ಮಾಡಲಿ. ಯಾರು ಮೈತ್ರಿ ಲೋಕಸಭಾ ಚುನಾವಣೆಯಲ್ಲಿ ಯಾರು ಮಾಡಿಲ್ಲ, ಯಾರು ಮಾಡಿದ್ದಾರೆ ಅಂತ ಹಣ ಪ್ರಮಾಣ ಮಾಡಿದ್ರೆ ಗೊತ್ತಾಗುತ್ತೆ. ನಾವು ಮೈತ್ರಿ ಧರ್ಮ ಪಾಲನೆ ಮಾಡಬೇಕು. ನಮ್ಮ ಹಿರಿಯರು ಏನು ದೇವೇಗೌಡರು, ರೇವಣ್ಣವ್ರು ಇರ್ಬೋದು, ಕುಮಾರಣ್ಣವರು, ನಮ್ಮ ಹಿರಿಯರು ಏನು ಮೈತ್ರಿ ಧರ್ಮವನ್ನು ಪಾಲನೆ ಮಾಡೋಕ್ಕೆ ಹೇಳಿದರೆ ಆ ನಿಟ್ಟಿನಲ್ಲಿ ಪಾಲನೆ ಮಾಡ್ತೀವಿ. ಮುಂದೆನೂ ಕೂಡ ನಾನು ಈ ಟಿಕೆಟ್ ಇದ್ರ ಬಗ್ಗೆ ನಾನು ಎತ್ತಕ್ಕೆ ಹೋಗಲ್ಲ. GPA ಮಾಡಿಕೊಟ್ಟಿಲ್ಲ ಅಂತ ಹೇಳಿದ್ರೆ GPA ನೋಡೋಣ ಬನ್ನಿ ಸರ್, ಚುನಾವಣೆ ಬಂದ ಸಂದರ್ಭದಲ್ಲಿ ನೋಡೋಣ. ಹಂಗೆ ನಿಮ್ಗೆ ಹೇಳಿದಲ್ಲ, ಲಾಟ್ರಿ ವಿಚಾರಕ್ಕೆ, ಲಾಟ್ರಿ ಬಗ್ಗೆ ನನಗೆ ಹಾಳಾಗ್ಲೂ ಗೊತ್ತಿಲ್ಲ. ಲಾಟ್ರಿ ಆಡೋರು ಯಾರು ಅವರು ಅದನ್ನು ಹೇಳ್ತಾರೆ. ಗೊತ್ತಿರದಲ್ಲೇ ಬಿಸಿ ರಕ್ತದಲ್ಲಿ ಮಾತಾಡ್ತಾರೆ. ಬಿಸಿ ಸರ್, ನಾನು ಹೇಳಿಲ್ವ, ಯಾವತ್ತೂ ಕೂಡ ಭಾಳ ತಾಳ್ಮೆಯಿಂದ ಹೋಗುವಂಥವ್ರು ನಾನು. ಯಾವುದಕ್ಕೂ ಕೂಡ ಉದ್ವೇಗಕ್ಕೆ ಒಳಗಾಗೋ ನಾನಲ್ಲ. ಭಾಳ ತಾಳ್ಮೆ. ನಮ್ಮ ತಂದೆಯವರು ದಿವಂಗತ ಎಚ್ ಎಸ್ ಪ್ರಕಾಶ್ ಇರ್ಬೋದು, ಹಿರಿಯರಂಥ ದೇವೇಗೌಡರು ಸಾಹೇಬ್ರು ಇರ್ಬೋದು, ರೇವಣ್ಣ ಸಾಹೇಬರು, ಅವ್ರ ಗರಡಿಲಿ ನಾನು ಪಳಗಿರೋನು. ಯಾವ ಉದ್ಯೋಗಕ್ಕೂ ಒಳಗಾಗಲ್ಲ. ನಮ್ಮ ಕೆಲಸ ಜನರ ಸೇವೆ. ನನ್ನ ಕ್ಷೇತ್ರದ ಇತಿಮಿತಿ, ನನ್ನ ಒಂದು ಚೌಕಟ್ಟಿನಲ್ಲಿ ಏನು ಕೆಲಸ ಮಾಡಬೇಕು ಆ ಕೆಲಸನ ಮಾಡ್ತಾಯಿನಿ. ಇವತ್ತು ಕೂಡ ಶಾಶ್ವತ ಆಗಿರೋಂಥ ನನ್ನ ಒಂದು ಅವಧಿಯಲ್ಲಿ ಏನೇನು ಶಾಶ್ವತ ಕೆಲಸಗಳು, ಕಾಂಕ್ರೀಟ್ ರಸ್ತೆಗಳು ಏನೆಲ್ಲ ಆಗಿದೆ ಅಂತ ಮುಂದಿನ ದಿನಗಳಲ್ಲಿ ಅಂಕಿಅಂಶ ಇರ್ತೀನಿ. ಧಕ್ಕೆ ಬರೋದ ರೀತಿ ಇದುವರೆಗೂ ಎಲ್ಲೂ ನಾನು ಮೈತ್ರಿ ಧರ್ಮದ ವಿಚಾರವನ್ನು ನಾನು ಮಾತಾಡಿಲ್ಲ. ಟಿಕೆಟ್ ನನಗೆ ಅಂತೂ ನಾನು ಹೇಳಿಲ್ಲ. ನಾನು ಟಿಕೆಟ್ ನನಗೆ ಅಂತ ಯಾವ ಥರ ಹೇಳಿಲ್ಲ, ಆ ಥರ ಏನು ಹೇಳಿಲ್ಲ. ಚರ್ಚೆ ನನ್ನ ಸಂದರ್ಭ ಹೇಳಿಲ್ಲ. ಮೈತ್ರಿ ಏನು ಧರ್ಮ ಪಾಲನೆ ಮಾಡೋದು ನಾನು ಧರ್ಮ ಮಾಡ್ತಾಯಿನಿ. ಟಿಕೆಟ್ ವಿಚಾರ ಬಂದಾಗ ಅದನ್ನು ಮುಂದೆ ನೋಡೋಣ. ಇವಾಗಲೇ ಪ್ರಸ್ತಾಪ ಆಗ್ತಿಲ್ಲ ಟಿಕೆಟ್ ವಿಚಾರ ಅಂತ. ವಿಚಾರ ಹೇಳಿಲ್ಲ ಸರ್. ನಾನು ಎಲ್ಲರೂ ನನಗೆ ಟಿಕೆಟ್ ನನಗೆ ಅಂತ ಎಲ್ಲರೂ ತಮ್ಮ ಮಾಧ್ಯಮದಲ್ಲಿ ಏನಾದ್ರು ಹೇಳಿದ್ರೆ ತಾವು ತೋರಿಸಿ ಸರ್. ನಾನು ಮಾತಾಡ್ತೀನಿ. ಟಿಕೆಟ್ ಎಲ್ಲೂ ನನಗೆ ಆತಂಕ ಅಂತ ಹೇಳಿರ್ಬೋದು ಅಷ್ಟೇ. ನಾನು ಟಿಕೆಟ್ ನನಗೆ ಅಂತ ನಾನು ಎಲ್ಲೂ ಹೇಳಿಲ್ಲ. ಯಾಕಂದರೆ ಎಲ್ಲೋ ಒಂದು ಕಡೆ ಮೈತ್ರಿ ಧರ್ಮ ಪಾಲನೆ ಮಾಡೋದು ನಮ್ಮ ಧರ್ಮ. ಎಲ್ಲೂ ನಮ್ಮ ಹಿರಿಯರಿಗೆ, ಕುಮಾರಣ್ಣವ್ರಿಗೆ, ರೇವಣ್ಣವ್ರಿಗೆ ಧಕ್ಕೆ ತರುವಂಥ ಕೆಲಸ ಮಾಡಲ್ಲ. ಆಮೇಲೆ ಮತದಾರರು ಕೂಡ 85,000 ನನಗೆ ಮತ ಹಾಕೋ ಮುಖಾಂತರ, ಲಾಟ್ರಿ ಮುಖಾಂತರ ಗೆದ್ದಿರೋಂಥದ್ದು ಅಂದ್ಕೊಳ್ಳಿ, ತೊಂದರೆ ಇಲ್ಲ. 85,000 ಮತಗಳು ಹಾಕಿ ನನಗೆ ಲಾಟ್ರಿ ಮುಖಾಂತರ ಗೆಲ್ಲಿಸಿದ್ದಾರೆ. 85,000 ಏನು ಮತದಾರರಿಗೂ ಕೂಡ, ಮತ್ತು ನನಗೆ ಯಾರು ಓಟ್ ಹಾಕಿಲ್ಲವಲ್ಲ ಅವ್ರಿಗೂ ಕೂಡ ನಾನು ಶಾಸಕನೇ.
ಹಾಗಾಗಿ ಎಲ್ಲರಿಗೂ ಕೂಡ ನಾನು ನನ್ನ ಏನು ಪ್ರಾಮಾಣಿಕವಾಗಿ ನನ್ನ ಏನು ಶಾಸಕರ ನಿಧಿ ಇರ್ಬೋದು ಮತ್ತು ಬೇರೆ ಬೇರೆ ಏನು ಅನುದಾನ ತಂದು ಕೆಲಸ ಮಾಡೋಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀನಿ. ಸರ್ಕಾರಿ ಕಚೇರಿ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಶಾಸಕರು ಫೋನ್ ಮಾಡಿದವ್ರು ಅವ್ರ PA ಫೋನ್ ಮಾಡಿದ್ರು ಸಾಕು, ನಾನು ಯಾವ್ಯಾರು ಬರಬೇಕು ಅಂತಿದ್ರೆ ನಾನು ಬರ್ತೀನಿ, ಒಟ್ಟಿಗೆ ಸೇರಿ ಕೆಲಸ ಮಾಡೋಣ ಅಂತ. ಎಲ್ಲರೂ ಇವತ್ತು ನಾನು ಹೇಳಿದೆ ಅವತ್ತೇ, ಪ್ರಜಾಪ್ರಭುತ್ವ ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಹಕ್ಕಿದೆ, ಕೆಲಸ ಮಾಡೋಕ್ಕೆ ಇರ್ಬೋದು, ಕೆಲಸ ಮಾಡಿಸೋಕ್ಕೂ ಕೂಡ. ಎಲ್ಲರೂ ಕೂಡ ನಮ್ಮ ಹಿರಿಯರು ಎಲ್ಲ ನಮ್ಮ ಕಾರ್ಯಕರ್ತರು ಮುಖಂಡರೆಲ್ಲ ಇದ್ದಾರೆ, ಎಲ್ಲರಿಗೂ ಕೂಡ ಹೋಗಿ ಕೆಲಸ ಮಾಡಿಸೋಂಥ ಇದಿರುತ್ತೆ, ಹಕ್ಕಿದೆ. ಹಾಗಾಗಿ ಎಲ್ಲರೂ ಕೂಡ ಮಾಜಿ ಶಾಸಕರಿರ್ಬೋದು, ಮಾಜಿ ನಗರಸಭೆ ಸದಸ್ಯರಿರ್ಬೋದು, ಮಾಜಿ ಕೌನ್ಸಿಲರ್ಗಳಿರ್ಬೋದು, ಅಧ್ಯಕ್ಷರಿರ್ಬೋದು, ಎಲ್ಲರೂ ಬಂದು ಕೆಲಸ ಮಾಡಿಸೋಂಥ ಇದಿದೆ. ನಾನು ಕೂಡ ಸ್ವಾಗತಾರ್ಹ ಎಲ್ಲ.